ಸೊ ಗೈಸ್, ನೀವೆಲ್ಲರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಂಗೆ ಈ ಸಲ ಬಿಗ್ ಬಾಸ್ ಗೆ ಅಮೃತಾ, ಗಗನ, ಸುನೀಲ್, ಬಾಳು ಬೆಳಗುಂದಿ ಮತ್ತೆ SMR ಅವರು ಮತ್ತೆ ಇನ್ನೊಂದಿಷ್ಟು ಕಂಟೆಸ್ಟೆಂಟ್ ಗಳು ಬರ್ತಾ ಇದಾರೆ ಅಂತ ಒಂದು ಅಪ್ಡೇಟ್ ನ ಬಂದಿದೆ. ಸೊ ಏನಪ್ಪಾ ಅಂತಂದ್ರೆ ಇವಾಗ ಮೊನ್ನೆ ಬಿಗ್ ಬಾಸ್ ಅವರು ಪ್ರೋಮೋ ರಿಲೀಸ್ ಮಾಡಿದಿಂದ ಒಂದಿಷ್ಟು ಕಂಟೆಸ್ಟೆಂಟ್ ನೇಮ್ ಏನಪ್ಪಾ ಅಂತಂದ್ರೆ ತುಂಬಾ ವೈರಲ್ ಆಗ್ತಿದೆ. ಸೊ ನನಗೆ ಬಂದಿರೋ ಚಾರ್ಟ್ ಪ್ರಕಾರ ಏನಪ್ಪಾ ಅಂತಂದ್ರೆ ಯಾವ ಕಂಟೆಸ್ಟೆಂಟ್ ಈ ಸಲ ಬಿಗ್ ಬಾಸ್ ಗೆ ಹೋಗ್ತಾರೆ ಅಂತೇಳಿ ನಾನು ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಯಾಕಪ್ಪ ಅಂತಂದ್ರೆ ಇವಾಗಲೇನೆ ಬಿಗ್ ಬಾಸ್ ಅಪ್ಡೇಟ್ಸ್ ಗಳು ತುಂಬಾ ಬರ್ತವೆ. ಸೊ ಆ ಕಾರಣಕ್ಕೆ ಅಲ್ಲಿ ಇಲ್ಲೂ ನೀವು ಫೇಕ್ ವಿಡಿಯೋ ನೋಡೋಕು ಮುಂಚೆ ನನ್ನ ಹತ್ರ ನೀವು ರಿಯಲ್ ಅಂಡ್ ಜೆನ್ಯೂನ್ ವಿಡಿಯೋನ ನೋಡಬಹುದು. ಯಾಕಪ್ಪ ಅಂತಂದ್ರೆ ನನ್ನ ಹತ್ರ ಇರುವಂತ ಚಾರ್ಟ್ ನಲ್ಲಿ ಅವರು 50% ಬಿಗ್ ಬಾಸ್ ಗೆ ಹೋಗ್ತಾರೆ ಅಂತೇಳಿನೇ ಇದೆ. ಸೊ ನೋಡೋಣ ಹಾಗಾದ್ರೆ ಯಾವ ಕಂಟೆಸ್ಟೆಂಟ್ ಬಿಗ್ ಬಾಸ್ ಗೆ ಹೋಗ್ತಾರೆ ಅಂತೇಳಿ. ಅದಕ್ಕೂ ಮುಂಚೆ ಏನಪ್ಪಾ ಅಂತಂದ್ರೆ ಚಿಕ್ಕದಾಗ ಒಂದು ರಿಕ್ವೆಸ್ಟ್, ವಿಡಿಯೋನ ಶೇರ್ ಮಾಡಿ ಮತ್ತೆ ವಿಡಿಯೋನ ಲೈಕ್ ಹಾಕಿ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವಾಗ ಈ ಸೀಸನ್ ಬಿಗ್ ಬಾಸ್ ಗೆ ಬರುವಂತ ಫಸ್ಟ್ ಕಂಟೆಸ್ಟೆಂಟ್ ಲಿಸ್ಟ್ ಯಾವ್ದಪ್ಪ ಅಂತಂದ್ರೆ ಅಮೃತ್ ಅವ್ರ ಅಂತ ನೋಡಬಹುದು. ಅಮೃತ್ ಅವ್ರು ಯಾಕಪ್ಪ ಅಂತಂದ್ರೆ ಇವಾಗ ರೀಸೆಂಟ್ ಆಗಿ ಭರ್ಜರಿ ಬ್ಯಾಚುಲರ್ಸ್ ಅವರು ವಿನ್ ಆಗಿ ಬಂದಿದ್ದಾರೆ. ಸೊ ಇನ್ನೊಂದೇನಪ್ಪ ಅಂತಂದ್ರೆ ಅವರಿಗೆ ಆಡಿಯನ್ಸ್ ತುಂಬಾನೇ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಲೈಕ್ ಹೆಂಗಪ್ಪ ಅಂತಂದ್ರೆ ಇವಾಗ ಅಮೃತ್ ಅವ್ರು ಏನಾದ್ರು ಬಿಗ್ ಬಾಸ್ ಗೆ ಬಂದ್ರೆ ಬಿಗ್ ಬಾಸ್ ಅಲ್ಲಿ ಒಬ್ಬ ಸ್ಟ್ರಾಂಗ್ ಕಂಟೆಂಟರ್ ಆಗ್ತಾರೆ ಅಂತ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ಅವರಿಗೆ ಆಡಿಯನ್ಸ್ ಸಪೋರ್ಟ್ ಮಾಡಕ್ಕೆ ಜಾಸ್ತಿ ಇದಾರೆ. ಸೊ ಆ ಕಾರಣಕ್ಕೆ ಎಲ್ಲೋ ಒಂದು ಅಲ್ಲಿ ಬಿಗ್ ಬಾಸ್ ಅವರು ಅಮೃತ್ ಅವ್ರನ್ನ ಕರ್ಸ್ಕೋಬೇಕಂತ ಪ್ಲಾನ್ ಮಾಡಿದಾರೆ ಅಂತ ಅನ್ಸುತ್ತೆ. ಸೊ ನಮ್ಮ ಈ ಲಿಸ್ಟ್ ನ ಎರಡನೇ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದ್ರೆ ಗಗನ್ ಅವರು ಅಂತ ಹೇಳ್ಬಹುದು. ಸೊ ಮಿನಿಮಮ್ ಏನಿಲ್ಲ ಅಂದ್ರೆ 2 ವರ್ಷ ಆಯ್ತು ಗಗನ್ ಅವರು ಯಾವ್ದೋ ಒಂದು ಶೋ ನಲ್ಲೂ ಕಾಣಿಸ್ಕೊಂಡಿಲ್ಲ, ಎಲ್ಲೂ ಕಾಣಿಸ್ಕೊಂಡಿಲ್ಲ. ಸೊ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಅವರು ಪ್ರೀ ಪ್ಲಾನ್ ಮಾಡ್ಬಿಟ್ಟೇನೆ ಗಗನ್ ಅವರಿಗೆ ಕರ್ಸ್ಕೋತಿದ್ದಾರೆ ಅಂತ ಹೇಳ್ಬಹುದು. ಯಾಕಪ್ಪ ಅಂತಂದ್ರೆ ಇವಾಗ ಗಗನ್ ಅವರು ನೋಡಿ ಇವಾಗ ಹಿಂದಿನ ಸೀಸನ್ ಅಲ್ಲಿ ಗಿಲ್ಲಿ ಅವರು ಬಂದೋಗಿದ್ದಾರೆ. ಸೊ ಆ ಕಾರಣಕ್ಕೆ ಹಿಂದಿನ ಸೀಸನ್ ಅಲ್ಲಿ ಗಗನ್ ಅವರು ರಿಸೈನ್ ಮಾಡಿದ್ರು. ಸೊ ಈ ಸೀಸನ್ ಏನಪ್ಪಾ ಅಂತಂದ್ರೆ ಗಿಲ್ಲಿ ಅವರು ಬರಲ್ಲ ಅಲ್ವಾ. ಸೊ ಆ ಕಾರಣಕ್ಕೆ ಗಗನ್ ಅವರು ಎಕ್ಸ್ಪೆಕ್ಟ್ ಮಾಡ್ಕೋತಾರೆ ಅಂತ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ಇವಾಗ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಸ್ಟೇಜ್. ಸೊ ಇಲ್ಲಿಂದಾನೆ ಗಗನ್ ಅವರಿಗೆ ಏನೋ ಒಂದು ಆಪರ್ಚುನಿಟಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಅವರು ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ ಹೇಳ್ತೀನಿ. ಸೊ ಏನಪ್ಪಾ ಅಂತಂದ್ರೆ ನನ್ಗನ್ಸೋ ಪ್ರಕಾರ ಗಗನ್ ಅವರಿಗೆ ಬಿಗ್ ಬಾಸ್ ಅವ್ರ ಕಡೆ ಅಂತ ಲೆಟರ್ ಹೋಗಿರ್ಬೋದು ಅಂತ ಅನ್ಸುತ್ತೆ. ಯಾಕಪ್ಪ ಅಂತಂದ್ರೆ ಗಗನ್ ಅವರು ಕೂಡ ಒಬ್ಬ ಸ್ಟ್ರಾಂಗ್ ಕಂಟೆಂಟರ್ ಅಂತ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ಅವರಿಗೂ ಕೂಡ ಮೆಚುರಿಟಿ ಫ್ಯಾನ್ಸ್ ಇದ್ದಾರೆ. ಸೊ ಲೈಕ್ ನನ್ನ ಪ್ರಕಾರ ಅವರು ಕೂಡ ಈ ಸೀಸನ್ ಬಿಗ್ ಬಾಸ್ ಗೆ ಬರ್ಬೋದು ಅಂತ ಅನ್ಸುತ್ತೆ. ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದ್ರೆ ಇವಾಗ ಇಬ್ರು ಆಕ್ಟರ್ ಆದ್ರು, ಇವಾಗ ಒಬ್ರು ಸಿಂಗರ್ ಬೇಕೇ ಬೇಕಲ್ವಾ. ಸೊ ಆ ಕಾರಣಕ್ಕೆ ಏನಪ್ಪಾ ಅಂತಂದ್ರೆ ಓ ಸೀಸನ್ ಅಲ್ಲಿ ಮಾಳು ನಿಪ್ನಾಳ್ ಅವರು ಬಂದಿದ್ರು. ಸೊ ಈ ಸಲ ಉತ್ತರ ಕರ್ನಾಟಕದಿಂದ ಬಾಳು ಬೆಳಗುಂದಿ ಅವರು ಬರ್ತಾರೆ ಅಂತ ಹೇಳಿ ತುಂಬಾನೇ ಕೇಳಿ ಬರ್ತಾ ಇದೆ. ನನಗ್ ಬಂದಿರೋ ಚಾರ್ಟ್ ಪ್ರಕಾರ ಏನಪ್ಪಾ ಅಂತಂದ್ರೆ ಬಾಳು ಬೆಳಗುಂದಿ ಅವರು ಬರ್ತಾ ಇದಾರೆ ಅಂತ ಹೇಳಿ ಹೇಳಿದ್ದಾರೆ. ಸೊ ಅದಕ್ಕೆ ಬಾಳು ಬೆಳಗುಂದಿ ಅವರು ರಿಸೈನ್ ಮಾಡಿದ್ರು ಎಲ್ಲ ನನಗಂತೂ ಅಷ್ಟೊಂದು ಮಾಹಿತಿ ಇಲ್ಲ. ಯಾಕಪ್ಪ ಅಂತಂದ್ರೆ ಹೋದ ವರ್ಷ ಕೂಡ ಬಾಳು ಬೆಳಗುಂದಿ ಅವರಿಗೆ ಆಪರ್ಚುನಿಟಿ ಬಂದಿತ್ತು, ಆದ್ರೆ ಅವರು ರಿಜೆಕ್ಟ್ ಮಾಡಿದಾರೆ ಅಂತ ಹೇಳಿ ಒಂದು ಮೀಡಿಯಾ ಚಾನಲ್ ಮುಂದೆ ಹೇಳ್ಕೊಂಡಿದ್ದಾರೆ. ಸೊ ಏನಪ್ಪಾ ಅಂತಂದ್ರೆ ಈ ಸಲ ಕೂಡ ಆಫರ್ ಬಂದ್ರು ಅವರು ರಿಜೆಕ್ಟ್ ಮಾಡ್ತಾರಾ ಅಥವಾ ಅಕ್ಸೆಪ್ಟ್ ಮಾಡ್ತಾರ ಅನ್ನೋದೇನು ಆಡಿಯನ್ಸ್ ಗೆ ಕ್ವಶನ್ ಆಗಿದೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ ಅವರು ಬಿಗ್ ಬಾಸ್ ಗೆ ಬರ್ತಾರೋ ಇಲ್ವೋ ಅಂತೇಳಿ. ಸೊ ಇವಾಗ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದ್ರೆ ಇವಾಗ ಇಬ್ರು ಆಕ್ಟರ್ ಒಬ್ಬ ಸಿಂಗರ್ ಆದ್ಮೇಲೆ ಇವಾಗ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇಂದ ಒಬ್ರು ಬೇಕಲ್ವಾ. ಸೊ ಆ ಕಾರಣಕ್ಕೆ ಬಿಗ್ ಬಾಸ್ ಅವರು ಸೊ ಬ್ಲಾಗರ್ ಆಗಿರುವಂತ SMR ಅವ್ರನ್ನ ಆಯ್ಕೆ ಮಾಡ್ಕೊತಾರೆ ಅಂತ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ಇವಾಗ SM ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಟ್ರೆಂಡ್ ಅಲ್ಲಿ ಇದ್ದಾರೆ. ಸೊ ಇದೊಂದು ಪ್ಲಸ್ ಪಾಯಿಂಟ್. ಆದ್ರೆ ಇನ್ನೊಂದೇನಪ್ಪ ಅಂತಂದ್ರೆ SMR ಅವರಿಗೆ ಒಂದ್ ವೇಳೆ ಬಿಗ್ ಬಾಸ್ ಆಪರ್ಚುನಿಟಿ ಏನಾದ್ರು ಬಂದ್ರೆ SMR ಅವರು ರಿಸೈನ್ ಮಾಡಲ್ಲ ಅಂತ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ಇದೊಂದು ಬಿಗ್ ಸ್ಟೇಜ್ ಆಗಿರೋ ಕಾರಣ SMR ಅವರಿಗೆ ತುಂಬಾನೇ ಅನುಕೂಲ ಆಗುತ್ತೆ. ಅವರಿಗೆ ಮುಂದೆ ಲೈಫ್ ನಲ್ಲಿ ಏನಾದ್ರು ಸಕ್ಸಸ್ ಮಾಡಕ್ಕೆ ಅಥವಾ ಅಚೀವ್ ಮಾಡಕ್ಕೆ. ಸೊ ಕಣ್ಣು ಮುಚ್ಚಿ SMR ಏನಪ್ಪಾ ಅಂತಂದ್ರೆ ಇದಕ್ಕೆ ಸೈನ್ ಆಗ್ತಾರೆ ಅಂತ ಹೇಳ್ತೀನಿ. ಸೊ ನನ್ನ ಪ್ರಕಾರ ಏನಪ್ಪಾ ಅಂತಂದ್ರೆ ನನಗೆ ಬಂದಿರೋ ಲಿಸ್ಟ್ ಪ್ರಕಾರ SMR ಅವರು ಬಿಗ್ ಬಾಸ್ ಗೆ ಬರ್ತಾರೆ ಅಂತ ಹೇಳಿ 50% ಡೌಟ್ ಇದೆ. ಸೊ ಏನಪ್ಪಾ ಅಂತಂದ್ರೆ ಅವ್ರು ಒಂದ್ ವೇಳೆ ಬಂದ್ರು ಕೂಡ ಶಾಕ್ ಆಗುವಂತದ್ದು ಏನು ಇಲ್ಲ. ಯಾಕಪ್ಪ ಅಂತಂದ್ರೆ ಅವರು ಕೂಡ ಇವಾಗ ದೊಡ್ಡ ಕ್ರಿಯೇಟರ್ ಆಗಿದ್ದಾರೆ. ಸೊ ಆ ಕಾರಣಕ್ಕೆ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಅವರು SMR ಅವ್ರನ್ನ ಕರ್ಸ್ಕೋಬಹುದು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಅಲ್ಲಿ SMR ಅವರು ಬರ್ತಾರಲ್ಲ ಅಂತೇಳಿ ನಾವೆಲ್ಲರೂ ನೋಡೋಣ. ಸೊ ಅದಕ್ಕೋಸ್ಕರ ಇನ್ನೊಂದಿಷ್ಟೇ ದಿನಗಳು ಕಾಯ್ಬೇಕು. ಇವಾಗ ಬಿಗ್ ಬಾಸ್ ಅವರು ಮೊನ್ನೆ ಪ್ರೋಮೋ ರಿಲೀಸ್ ಮಾಡಿದ್ದಾರೆ. ಸೊ ಇನ್ನೂ ಏನಿಲ್ಲ ಅಂದ್ರೆ ಇನ್ನೂ 2 ತಿಂಗಳೊಳಗಡೆ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇವಾಗ ಈ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲ ತಿಳಿಸ್ಕೊಟ್ನಲ್ಲ ನನಗೆ ಬಂದಿರೋ ಚಾರ್ಟ್ ನಲ್ಲಿ ಯಾವ ಕಂಟೆಸ್ಟೆಂಟ್ ಬಿಗ್ ಬಾಸ್ ಗೆ ಹೋಗ್ತಾರೆ ಅಂತ ಹೇಳಿ. ಸೊ ಈ ಚಾರ್ಟ್ ಏನಪ್ಪಾ ಅಂತಂದ್ರೆ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಟ್ರೆಂಡ್ ನಲ್ಲಿ ಬರ್ತಿರುವಂತ ನೇಮ್ಗಳೆಲ್ಲ ನಾನು ರ್ಯಾಂಡಮ್ ಆಗಿ ಪಿಕ್ ಮಾಡ್ಬಿಟ್ಟು ಏನಪ್ಪಾ ಅಂತಂದ್ರೆ ನಿಮ್ಗೆಲ್ಲರೂ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವಾಗ ನಾನೇನ್ ಹೇಳಿದ್ದೀನಿ, ಈ ಎಲ್ಲ ಕಂಟೆಸ್ಟೆಂಟ್ ಗಳ ನೇಮು ಬಿಗ್ ಬಾಸ್ ಗೆ ಹೋಗ್ತಾರೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ವೈರಲ್ ಆಗ್ತವೆ. ಸೊ ಆ ಕಾರಣಕ್ಕೆ ಏನಪ್ಪಾ ಅಂತಂದ್ರೆ ನಾನು ನಿಮ್ಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ಅನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ತಿಳಿಸಿ. ಮತ್ತೆ ಇಷ್ಟು ಜನರಲ್ಲಿ ನಿಮಗೆ ಯಾರು ಬಿಗ್ ಬಾಸ್ ಗೆ ಬರ್ಬೇಕಂತ ಅನ್ಸುತ್ತೆ ಅಂತ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಸ್ ಗೋಸ್ಕರ ಇವಾಗಲೇ ವಿಡಿಯೋವನ್ನು ಲೈಕ್ ಹಾಕಿ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರಿಗೂ ಶೇರ್ ಮಾಡಿ ಅಂತ ಇಷ್ಟಪಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.